ಉಗ್ರರಿಗೆ ಆಶ್ರಯ ನೀಡಿದ್ದ ಆರೋಪಿ ಸಾವು. ಪೊಲೀಸರಿಂದ ತಪ್ಪಿಸಿಕೊಳ್ಳೋದಕ್ಕೆ ಹೋಗಿ ನದಿಯಲ್ಲಿ ಮುಳುಗಿ ಆರೋಪಿ ಮೃತಪಟ್ಟಿದ್ದಾರೆ. ಕಾಶ್ಮೀರದ ಇಮ್ತಿಯಾಜ್ ಅಹ್ಮದ್ ಮೃತಪಟ್ಟಂತ ಕಾಶ್ಮೀರಿ ಯುವಕ ಪಹಲ್ಗಾಮ್ ದಾಳಿಯ ಉಗ್ರರಿಗೆ ಆಶ್ರಯ ನೀಡಿದ್ದ. ಅವರಿಗೆ ಬೇಕಾದ ಅಗತ್ಯ ವಸ್ತುಗಳನ್ನ ಪೂರೈಸಿದ್ದ, ಆಹಾರವನ್ನ ಪೂರೈಕೆ ಮಾಡಿದ್ದ ಇಮ್ತಿಯಾಜ್ ಅಹ್ಮದ್ ಪೊಲೀಸರಿಂದ ತಪ್ಪಿಸಿಕೊಳ್ಳೋದಕ್ಕೆ ಹೋಗಿ ನದಿಯಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ. ಕುಲ್ಗಾಮ್ ಜಿಲ್ಲೆಯ ಕಾಡಿನ ನದಿಯಲ್ಲಿ ಇಮ್ತಿಯಾಜ್ ಅಹ್ಮದ್ ಮೃತಪಟ್ಟಿರೋದು. ಇಮ್ತಿಯಾಜ್ ನದಿಗೆ ಹಾರೋ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಪಹಲ್ಗಾಮ್ ದಾಳಿ ಮಾಡಿದಂತ ಉಗ್ರರಿಗೆ ಊಟ ವಸತಿಯನ್ನ ನೀಡಿದ್ದು ಇದೇ ಇಮ್ತಿಯಾಜ್. ಇಮ್ತಿಯಾಜ್ನನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸಿದ್ರು. ಆಗ ಆತ ಬಾಯಿ ಬಿಟ್ಟಿದ್ದು ಉಗ್ರರಿಗೆ ಸಹಕಾರ ಕೊಟ್ಟಿದ್ದೆ ಅನ್ನೋದನ್ನ ಒಪ್ಕೊಂಡಿದ್ದ. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿರೋದು. ಒಪ್ಕೊಂಡಿದ್ದ ಈತ ಪೊಲೀಸರ ಮುಂದೆ ಉಗ್ರರಿಗೆ ತಾನು ಸಹಕಾರವನ್ನ ಕೊಟ್ಟಿದ್ದೆ, ಊಟ ವಸತಿ ವ್ಯವಸ್ಥೆ ಮಾಡಿದ್ದೆ ಅಂತ. ಉಗ್ರರು ಅಡಗಿ ಕೂತಿದ್ದಂತಹ ಜಾಗವನ್ನ ತೋರಿಸೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇರ್ತಾರೆ ಪೊಲೀಸರು. ಆಗ ಈತ ತಪ್ಪಿಸ್ಕೊಳ್ಳೋದಕ್ಕೆ ಹೋಗಿ ನದಿಗೆ ಹಾರಿದಾನೆ. ಉಕ್ಕಿ ಹರಿತಾ ಇರುವಂತ ನದಿಯಲ್ಲಿ ಈಜೋದಕ್ಕಾಗದೆ ಇಮ್ತಿಯಾಜ್ ಅಹ್ಮದ್ ಪ್ರಾಣ ಬಿಟ್ಟಿದ್ದಾನೆ. ಪಹಲ್ಗಾಮ್ ಅಟ್ಯಾಕಿಗೂ ಮುನ್ನ ಕಾಡಲ್ಲಿ ಅಡಗಿ ಕೂತಿದ್ದಂತಹ ಉಗ್ರರಿಗೆ ಊಟ ಅಗತ್ಯ ವಸ್ತುಗಳ ಸರಬರಾಜು ಮಾಡಿದ್ದು ಇದೇ ಇಮ್ತಿಯಾಜ್. ಈತನನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಈತ ಒಪ್ಕೋತಾನೆ ಉಗ್ರರಿಗೆ ಸಹಕಾರ ಕೊಟ್ಟಿದ್ದನ್ನ. ಈತನ ವಿಚಾರಣೆ ನಡೀತಾ ಇರುತ್ತೆ. ಇದೇ ಕಾಡಿನ ಯಾವ ಜಾಗದಲ್ಲಿ ಉಗ್ರರು ಅಡಗಿ ಕೂತಿದ್ರು, ಎಲ್ಲಿಗೀತ ಊಟವನ್ನ ಸಪ್ಲೈ ಮಾಡ್ತಾ ಇದ್ದ, ಈತನನ್ನ ಕರ್ಕೊಂಡು ಹೋಗಿರ್ತಾರೆ ಪೊಲೀಸರು ಆ ಜಾಗವನ್ನ ತೋರಿಸುವಂತ. ತಪ್ಪಿಸ್ಕೊಳ್ಳೋದಕ್ಕೆ ಹೋಗಿ ನದಿ ಖಾರಿ ಪ್ರಾಣ ಬಿಟ್ಟಿದ್ದಾನೆ ಇಮ್ತಿಯಾಜ್ ಅಹ್ಮದ್. ಉಗ್ರರಿಗೆ ಬೆಂಬಲ ಕೊಟ್ಟಂತಹ ಯುವಕನ ಪರ ಮೆಹಬೂಬಾ ಮುಫ್ತಿ ನಿಂತಿದ್ದಾರೆ. ಇಮ್ತಿಯಾಜ್ ಅಹ್ಮದ್ ಸಾವಿನ ಹಿಂದೆ ಸಂಚು ನಡೆದಿರುವಂತಹ ಸಾಧ್ಯತೆ ಇದೆ. ಉಗ್ರರಿಗೆ ಸಹಕಾರ ನೀಡಿದವನ ಪರ ಮಾಜಿ ಸಿಎಂ ಮೆಹಬೂಬಾ ಮುಫ್ತಿ ಟ್ವೀಟ್ ಮಾಡಿದ್ದಾರೆ. ಇಮ್ತಿಯಾಜ್ ಸಾವಿಗೆ ಸಂಚು ನಡೆದ ಬಗ್ಗೆ ಗಂಭೀರ ಆರೋಪಗಳಿದೆ. ಸ್ಥಳೀಯರ ಪ್ರಕಾರ ಸೇನೆ ಇಮ್ತಿಯಾಜ್ನನ್ನ ವಶಕ್ಕೆ ಪಡೆದಿತ್ತು. ನಿಗೂಢವಾಗಿ ಮೃತದೇಹ ಸಿಕ್ಕಿದೆ, ತನಿಖೆ ಆಗಬೇಕು ಅಂತ ಮಾಜಿ ಸಿಎಂ ಮೆಹಬೂಬಾ ಮುಫ್ತಿ ಆಗ್ರಹಿಸಿದ್ದಾರೆ, ಟ್ವೀಟ್ ಮಾಡಿದ್ದಾರೆ. ಉಗ್ರರಿಗೆ ಬೆಂಬಲ ಕೊಟ್ಟಂತಹ ಯುವಕನಿಗೆ ಬೆಂಬಲವಾಗಿ ನಿಂತಿದ್ದಾರೆ ಮೆಹಬೂಬಾ ಮುಫ್ತಿ. ಆತನ ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ, ಆರೋಪ ಮಾಡಿದ್ದಾರೆ. ಡ್ರೋನ್ ಕ್ಯಾಮೆರಾದ ದೃಶ್ಯ ನೋಡ್ತಾ ಇದ್ದೀರಿ. ಇಮ್ತಿಯಾಜ್ ಅಹ್ಮದ್ ನದಿಗೆ ಹಾರ್ತಾ ಇರುವಂತಹ ದೃಶ್ಯ. ಇದೇ ನದಿ ಪಕ್ಕದಲ್ಲಿರುವಂತಹ ಕಾಡಲ್ಲಿ ಉಗ್ರರು ಅಡಗಿ ಕೂತಿದ್ರು. ಉಗ್ರರಿಗೆ ಊಟ ತಿಂಡಿ ವ್ಯವಸ್ಥೆಯನ್ನ ಈ ಇಮ್ತಿಯಾಜ್ ಮಾಡಿದ್ದು. ಅಲ್ಲಿಗೆ ಆತನನ್ನ ಪೊಲೀಸರು ಕರ್ಕೊಂಡು ಹೋದಾಗ ಪೊಲೀಸರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಹೋಗಿ ನದಿಗೆ ಹಾರಿದ್ದಾನೆ. ಅದರ ದೃಶ್ಯ ಕೂಡ ಇದೆ. ಮೇಲಿನಿಂದ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾದಂತ ದೃಶ್ಯ. ಇಷ್ಟು ಸ್ಪಷ್ಟವಾಗಿರುವಂತ ಈ ದೃಶ್ಯ ಇಮ್ತಿಯಾಜ್ ಅಹ್ಮದ್ ಸಾವಿನ ಬಗ್ಗೆ ಪಕ್ಕಾ ವಿಜುವಲ್ ಇದೆ. ಉಗ್ರರಿಗೆ ನೆರವು ನೀಡಿದ್ದ ಕಾಶ್ಮೀರದ ಯುವಕ ಈತ. ಉಗ್ರರಿಗೆ ಬೆಂಬಲ ಕೊಟ್ಟಿದ್ದ. ಈತನ ವಿಚಾರಣೆ ಪೊಲೀಸರು ನಡೆಸ್ತಾ ಇದ್ರು. ಪೊಲೀಸರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಹೋಗಿ ನದಿಗೆ ಹಾರಿದಾನೆ. ಬಚಾವ್ ಆಗ್ತೀನಿ ಅಂತ ಅಂದುಕೊಂಡಿರ್ತಾನೆ. ಆದ್ರೆ ಉಕ್ಕಿ ಹರಿತಾ ಇರುವಂತ ನದಿಯಲ್ಲಿ ಜಾಸ್ತಿ ಹೊತ್ತು ಈಜೋದಕ್ಕಾಗದೆ ಆತ ಮೃತಪಟ್ಟಿದ್ದಾನೆ. ನದಿಗೆ ಹಾರ್ತಾ ಇರುವಂತ ದೃಶ್ಯ, ಪ್ರವಾಹದಂತೆ ಹರಿತಾ ಇರೋ ಈ ನದಿಯಲ್ಲಿ ಈಜಾಡೋದಕ್ಕೆ ಕಷ್ಟಪಡ್ತಾ ಇರುವಂತ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈಗ ಮಾಜಿ ಸಿಎಂ ಮೆಹಬೂಬಾ ಮುಫ್ತಿ ಹೇಳ್ತಾ ಇರೋದು ಈತನ ಸಾವಿನ ಬಗ್ಗೆ ಒಂದಷ್ಟು ಅನುಮಾನ, ಸಾವಿಗೆ ಸಂಚು ನಡೆದಿದೆ ಅನ್ನೋದರ ಬಗ್ಗೆ ಗಂಭೀರ ಆರೋಪವನ್ನ ಇಮ್ತಿಯಾಜ್ ಪರ ನಿಂತಿರುವಂತಹ ಮಾಜಿ ಸಿಎಂ ಮೆಹಬೂಬಾ ಮುಫ್ತಿ ಮಾಡ್ತಿದ್ದಾರೆ. ನಿಗೂಢವಾಗಿ ಮೃತದೇಹ ಸಿಕ್ಕಿದೆ, ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ. ಉಗ್ರರಿಗೆ ಸಹಕಾರ ನೀಡಿದವನ ಪರವಾಗಿ ಮಾಜಿ ಸಿಎಂ ಮೆಹಬೂಬಾ ಟ್ವೀಟ್ ಮಾಡಿದ್ದಾರೆ. ಇಮ್ತಿಯಾಜ್ ಸಾವಿಗೆ ಸಂಚು ನಡೆದಿತ್ತು ಅಂತ ಗಂಭೀರವಾದ ಆರೋಪ ಮಾಡಿದ್ದಾರೆ. ಸ್ಥಳೀಯರ ಪ್ರಕಾರ ಸೇನೆ ಇಮ್ತಿಯಾಜ್ನನ್ನ ವಶಕ್ಕೆ ಪಡೆದಿದ್ರು, ವಿಚಾರಣೆ ನಡೆಸ್ತಾ ಇದ್ರು. ಪಹಲ್ಗಾಮ್ ಅಟ್ಯಾಕಿಗೆ ಅಂತ ಬಂದ ಉಗ್ರರಿಗೆ ಈತ ಯಾವ ರೀತಿ ನೆರವು ಕೊಡ್ತಾ ಇದ್ದ ಅದ್ರ ಬಗ್ಗೆ ಮಾಹಿತಿ ಪಡಿತಾ ಇದ್ರು. ಆತ ಒಪ್ಕೊಂಡಿದ್ದ.
ಊಟ ತಿಂಡಿ ಅಗತ್ಯ ವಸ್ತುಗಳನ್ನ ನಾನೇ ಸರಬರಾಜು ಮಾಡಿದ್ದು ಅಂತ ಕಾಡಲ್ಲಿ ಅಡುಕೊಂಡು ಕೂತಿದ್ರು ಅಂತ. ಆ ಜಾಗದ ಪರಿಶೀಲನೆಗೆ ಅಂತ ಈತನನ್ನ ಕರ್ಕೊಂಡು ಹೋದಾಗ ಈತ ತಪ್ಪಿಸ್ಕೊಳ್ಳೋ ಬರದಲ್ಲಿ ನದಿಗೆ ಹಾರಿದಾನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.